ಇದು ಅದನ್ನು ಬಿಡುಗಡೆ ಮಾಡಿ ಜಾರಿಗೆ ಕೊಡಿ ಅಂತ ಆಗ್ರಹ ಮಾಡ್ತಿದ್ದೀವಿ. ಅಲ್ಲ, ಈಗ ನಾವು ಈ ಒಂದು ಸಮೀಕ್ಷೆಯನ್ನ ನಾವು ಮಾಡ್ತೀವಿ ಅಂತ ಅವ್ರ ಪ್ರಣಾಳಿಕೆಯಲ್ಲಿ ನೋಡ್ಕೊಂಡೇನೆ ನಾವು ಈ ಶೋಷಿತ ಸಮುದಾಯಗಳು ಸುಮಾರು 60ರಿಂದ 70 ಭಾಗದಷ್ಟು ಮತವನ್ನ ಕೊಟ್ಟು ಈ ಸರ್ಕಾರ ರಚನೆ ಮಾಡೋದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡಿದ್ದೀವಿ. ನಮ್ಮ ಸಂಘಟನೆಯಿಂದ ನಾವು ಕೆಲಸ ಮಾಡಿದ್ದೀವಿ. ಅವ್ರ ಪಕ್ಷದವರು ಏನು ಮಾಡಿದ್ದಾರೆ ಅಂತ ಅನ್ನೋದು ಬೇಡ. ನಮ್ಮ ಸಂಘಟನೆ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಹೋಗಿ ನಾವು ಜನರನ್ನ ಪ್ರವೋಕ್ ಮಾಡಿ ಈ ಸಲ ನಾವು ಕಾಂಗ್ರೆಸ್ಗೆ ನೀವು ಮತ ನೀಡಬೇಕು, ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಅಂದ್ಬಿಟ್ಟು ಎಲ್ಲ ಪ್ರವೋಕ್ ಮಾಡಿ ನಾವು ಅವ್ರನ್ನ ಹುರಿದುಂಬಿಸಿ ಮತ ಹಾಕ್ಸಿದ್ದೀವಿ. ಈ ಒಂದು ಸಮೀಕ್ಷೆಯನ್ನ ಏನಾದರೂ ಸಮೀಕ್ಷೆಯನ್ನ ನಮ್ಮ ಸ್ಥಿತಿಗತಿಗಳನ್ನಾದರೂ ತಿಳ್ಕೊಳ್ಳೋದಕ್ಕೆ ಬಿಡ್ರಪ್ಪ. ಅದನ್ನೇ ಜಾರಿ ಮಾಡ್ರಿ ಅಂತ ನಾವು ಒತ್ತಾಯ ಮಾಡಲ್ಲ. ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ನಮ್ಮ ಸಂಖ್ಯೆ ಏನಿದೆ ಈ ರಾಜ್ಯದಲ್ಲಿ ಅಂತ ಅನ್ನೋದಾದ್ರೂ ನಾವು ತಿಳ್ಕೊಬೇಕ ಬೇಡವೋ? ಜಾರಿ ಮಾಡೋದು ಬಿಡೋದು ಆಮೇಲೆ ಕತೆ. ಅದು ಈಗಾಗಲೇ ಎಷ್ಟೋ ಆಯೋಗಗಳ ಒಂದು ವರದಿಗಳು ಹೋಗ್ಬಿಟ್ಟಿದ್ದಾವೆ. ಮೊದಲನೇ ಆಯೋಗ ನಾಡಗೌಡರದು, ನಾಗನಗೌಡರದು 1961ರಲ್ಲಿ ಅವ್ರು ವರದಿ ಕೊಟ್ಟರು. ನಿಜಲಿಂಗಪ್ಪನವರು ಆಗಿನ ಮುಖ್ಯಮಂತ್ರಿ ಅದನ್ನು ಸಾರಾಸಾಗಟ್ಟು ತಿರಸ್ಕಾರ ಮಾಡಿದ್ರು. ಯಾಕೆ ತಿರಸ್ಕಾರ ಮಾಡಿದ್ರು ಅಂದರೆ, ಲಿಂಗಾಯತರು ಮತ್ತು ಒಕ್ಕಲಿಗರು ಆ ಒಂದು ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲಿ ಇಲ್ಲ ಅಂತನ್ನೋ ಒಂದೇ ಕಾರಣಕ್ಕಾಗಿ ಅದನ್ನು ರಿಜೆಕ್ಟ್ ಮಾಡೋದು. ಅದಾದಮೇಲೆ ಆವನೂರು ಆಯೋಗ ಬಂತು. ಆವನೂರು ಆಯೋಗವನ್ನು ಕೂಡ ಏನು ಈಗ ವಿರೋಧ ಮಾಡ್ತಿದ್ದಾರೆ ಅದೇ ಜನ ವಿರೋಧ ಮಾಡೋದು. ಏನು ಅದರಲ್ಲಿ ತಪ್ಪೇನಿದೆ? ಅದರಲ್ಲಿ ಏನು ತಪ್ಪಿದೆ? ಅದರಲ್ಲಿ ಮಾಡ್ಬೋದಿತ್ತಲ್ಲ. ಸರಿಯಾದ ಒಂದು ಮಾಹಿತಿ ಸಿಗ್ತದಲ್ಲ. ಅವ್ರ ಭಯ ಏನಂತಂದ್ರೆ, ನಾವು ಇದುವರೆಗೂ ಏನು ಈ ಶೋಷಿತ ಸಮುದಾಯಗಳ ಮೇಲೆ ನಾವು ಹಿಡಿತ ಇಟ್ಕೊಂಡಿದ್ದೀವಿ, ಆ ಹಿಡಿತ ಹೋಗ್ಬಿಡ್ತದೆ ಅಂತ ಅನ್ನೋದೊಂದು, ನಾವು ಏನು ಇವ್ರಿಗೆ ಮೋಸ ಮಾಡಿದ್ದೀವಿ ಇದುವರೆಗೂ ಅಂತ ಅನ್ನೋದು ಹೊರಗಡೆ ಬಂದ್ಬಿಡ್ತದೆ ಅಂತ ಅನ್ನೋ ದೃಷ್ಟಿಯಲ್ಲಿ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು ಅನಿಸಿಕೆ ಅದು. ಹಾಗಾಗಿ ಆ ಸಮೀಕ್ಷೆಯ ವರದಿಯನ್ನು ನಾವಂತೂ ಭಾಳ ನೋಡ್ತೀವಿ. ಇನ್ನೂ 1-2 ತಿಂಗಳು ನೋಡ್ತೀವಿ. ಆ 2 ತಿಂಗಳ ಒಳಗಡೆ ನೋಡಿಲ್ಲ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ವಿರುದ್ಧವಾಗಿ ನಾವು ಚಳುವಳಿಗಳನ್ನು ಮಾಡಬೇಕಾಗ್ತದೆ. ಇದು ಅದನ್ನು ಬಿಡುಗಡೆ ಮಾಡಿ ಜಾರಿಗೆ ಕೊಡಿ ಅಂತ ಆಗ್ರಹ ಮಾಡ್ತಿದ್ದೀವಿ. ಅಲ್ಲ, ಈಗ ನಾವು ಈ ಒಂದು ಸಮೀಕ್ಷೆಯನ್ನ ನಾವು ಮಾಡ್ತೀವಿ ಅಂತ ಅವ್ರ ಪ್ರಣಾಳಿಕೆಯಲ್ಲಿ ನೋಡ್ಕೊಂಡೇನೆ ನಾವು ಈ ಶೋಷಿತ ಸಮುದಾಯಗಳು ಸುಮಾರು 60ರಿಂದ 70 ಭಾಗದಷ್ಟು ಮತವನ್ನ ಕೊಟ್ಟು ಈ ಸರ್ಕಾರ ರಚನೆ ಮಾಡೋದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡಿದ್ದೀವಿ. ನಮ್ಮ ಸಂಘಟನೆಯಿಂದ ನಾವು ಕೆಲಸ ಮಾಡಿದ್ದೀವಿ. ಅವ್ರ ಪಕ್ಷದವರು ಏನು ಮಾಡಿದ್ದಾರೆ ಅಂತ ಅನ್ನೋದು ಬೇಡ. ನಮ್ಮ ಸಂಘಟನೆ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಹೋಗಿ ನಾವು ಜನರನ್ನ ಪ್ರವೋಕ್ ಮಾಡಿ ಈ ಸಲ ನಾವು ಕಾಂಗ್ರೆಸ್ಗೆ ನೀವು ಮತ ನೀಡಬೇಕು, ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಅಂದ್ಬಿಟ್ಟು ಎಲ್ಲ ಪ್ರವೋಕ್ ಮಾಡಿ ನಾವು ಅವ್ರನ್ನ ಹುರಿದುಂಬಿಸಿ ಮತ ಹಾಕ್ಸಿದ್ದೀವಿ. ಈ ಒಂದು ಸಮೀಕ್ಷೆಯನ್ನ ಏನಾದರೂ ಸಮೀಕ್ಷೆಯನ್ನ ನಮ್ಮ ಸ್ಥಿತಿಗತಿಗಳನ್ನಾದರೂ ತಿಳ್ಕೊಳ್ಳೋದಕ್ಕೆ ಬಿಡ್ರಪ್ಪ. ಅದನ್ನೇ ಜಾರಿ ಮಾಡ್ರಿ ಅಂತ ನಾವು ಒತ್ತಾಯ ಮಾಡಲ್ಲ. ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ನಮ್ಮ ಸಂಖ್ಯೆ ಏನಿದೆ ಈ ರಾಜ್ಯದಲ್ಲಿ ಅಂತ ಅನ್ನೋದಾದ್ರೂ ನಾವು ತಿಳ್ಕೊಬೇಕ ಬೇಡವೋ? ಜಾರಿ ಮಾಡೋದು ಬಿಡೋದು ಆಮೇಲೆ ಕತೆ. ಅದು ಈಗಾಗಲೇ ಎಷ್ಟೋ ಆಯೋಗಗಳ ಒಂದು ವರದಿಗಳು ಹೋಗ್ಬಿಟ್ಟಿದ್ದಾವೆ. ಮೊದಲನೇ ಆಯೋಗ ನಾಡಗೌಡರದು, ನಾಗನಗೌಡರದು 1961ರಲ್ಲಿ ಅವ್ರು ವರದಿ ಕೊಟ್ಟರು. ನಿಜಲಿಂಗಪ್ಪನವರು ಆಗಿನ ಮುಖ್ಯಮಂತ್ರಿ ಅದನ್ನು ಸಾರಾಸಾಗಟ್ಟು ತಿರಸ್ಕಾರ ಮಾಡಿದ್ರು. ಯಾಕೆ ತಿರಸ್ಕಾರ ಮಾಡಿದ್ರು ಅಂದರೆ, ಲಿಂಗಾಯತರು ಮತ್ತು ಒಕ್ಕಲಿಗರು ಆ ಒಂದು ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲಿ ಇಲ್ಲ ಅಂತನ್ನೋ ಒಂದೇ ಕಾರಣಕ್ಕಾಗಿ ಅದನ್ನು ರಿಜೆಕ್ಟ್ ಮಾಡೋದು. ಅದಾದಮೇಲೆ ಆವನೂರು ಆಯೋಗ ಬಂತು. ಆವನೂರು ಆಯೋಗವನ್ನು ಕೂಡ ಏನು ಈಗ ವಿರೋಧ ಮಾಡ್ತಿದ್ದಾರೆ ಅದೇ ಜನ ವಿರೋಧ ಮಾಡೋದು. ಏನು ಅದರಲ್ಲಿ ತಪ್ಪೇನಿದೆ? ಅದರಲ್ಲಿ ಏನು ತಪ್ಪಿದೆ? ಅದರಲ್ಲಿ ಮಾಡ್ಬೋದಿತ್ತಲ್ಲ. ಸರಿಯಾದ ಒಂದು ಮಾಹಿತಿ ಸಿಗ್ತದಲ್ಲ. ಅವ್ರ ಭಯ ಏನಂತಂದ್ರೆ, ನಾವು ಇದುವರೆಗೂ ಏನು ಈ ಶೋಷಿತ ಸಮುದಾಯಗಳ ಮೇಲೆ ನಾವು ಹಿಡಿತ ಇಟ್ಕೊಂಡಿದ್ದೀವಿ, ಆ ಹಿಡಿತ ಹೋಗ್ಬಿಡ್ತದೆ ಅಂತ ಅನ್ನೋದೊಂದು, ನಾವು ಏನು ಇವ್ರಿಗೆ ಮೋಸ ಮಾಡಿದ್ದೀವಿ ಇದುವರೆಗೂ ಅಂತ ಅನ್ನೋದು ಹೊರಗಡೆ ಬಂದ್ಬಿಡ್ತದೆ ಅಂತ ಅನ್ನೋ ದೃಷ್ಟಿಯಲ್ಲಿ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು ಅನಿಸಿಕೆ ಅದು. ಹಾಗಾಗಿ
ಆ ಸಮೀಕ್ಷೆಯ ವರದಿಯನ್ನು ನಾವಂತೂ ಭಾಳ ನೋಡ್ತೀವಿ, ಇನ್ನೂ ಒಂದೆರಡು ತಿಂಗಳು ನೋಡ್ತೀವಿ. ಆ 2 ತಿಂಗಳ ಒಳಗಡೆ ನೋಡಿಲ್ಲ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ವಿರುದ್ಧವಾಗಿ ನಾವು ಚಳುವಳಿಗಳನ್ನು ಮಾಡಬೇಕಾಗ್ತದೆ.